ಈ ಸಿಎಂ ಕುರ್ಚಿ ಕಾಳಗದ ನಡುವೆ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಮೊದಲ ದಿನವಾದ ಇವತ್ತು ವಿಧಾನಸಭೆಯಲ್ಲಿ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಲಷ್ಟೇ ಮೀಸಲಾಯಿತು. ಪರಿಷತ್ನಲ್ಲಿ ಅನ್ನಭಾಗ್ಯ, ಅಕ್ಕಿ, ಕಾಳಸಂತೆಯಲ್ಲಿ ಮಾರಾಟ, ಕೃಷ್ಣಮೃಗಗಳ ಸಾವು ಈ ವಿಷಯಗಳು ಪ್ರತಿಧ್ವನಿಸಿತು. ಹೊರಗೆ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕಕ್ಕೆ ವಿರೋಧಿಸಿ ಕೆಲ ಪ್ರತಿಭಟನೆಗಳು ಕೂಡ ನಡೆದವು. ಖ್ಯಾತ ಕಾದಂಬರಿಕಾರ ಕೆಳ ಹಂತದಿಂದ ಗ್ರಾಮ ನನಗನ್ಸುತ್ತೆ ಇಂದಿನಿಂದ ಬೆಳಗಾವಿ ಅಧಿವೇಶನ ಆರಂಭವಾಗಿದೆ. ಇತ್ತೀಚೆಗೆ ನಿಧನರಾದವರಿಗೆ ವಿಧಾನಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಇದನ್ನ ಬಿಟ್ಟರೆ ಬೇರೆ ಚರ್ಚೆಯಾಗಲಿಲ್ಲ. ಆದರೆ ವಿಧಾನ ಪರಿಷತ್ ಮೊದಲ ದಿನವೇ ಕಾವೇರಿತ್ತು. ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು, ಕಾಳಸಂತೆಯಲ್ಲಿ ಮಾರಾಟ ಸಂಬಂಧ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಪ್ರಸ್ತಾಪ ಮಾಡಿ ಎಸ್ಐಟಿ ರಚಿಸುವಂತೆ ಆಗ್ರಹಿಸಿದ್ರು. ಅದನ್ನ ಪತ್ತೆ ಹಚ್ಚುವ ಕೆಲಸ ಆಗ್ತಿದೆ ಎಂದು ಮುನಿಯಪ್ಪ ಕೂಡ ಉತ್ತರ ನೀಡಿದ್ರು. ಈ ವೇಳೆ ಅಕ್ರಮವಾಗಿ ಅಕ್ಕಿಯನ್ನ ಸಾಗಣೆ ಮಾಡುವವರು ಬಿಜೆಪಿಯವರು. A1, A2, A3 ಎಲ್ಲರೂ ಯಾರು ಅಂತ ಪ್ರಶ್ನಿಸಿದ್ರು. ಈಗ ನೀವು ಇಷ್ಟೆಲ್ಲ ಆಕ್ಷನ್ ತಗೊಂಡ್ರೆ ಪದೇ ಪದೇ ನೀವು ಹಾಕಿರೋ ಹೇಳಿರೋ ಪ್ರಕಾರ ಶಾಮೀಲಾಗಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಎದ್ದು ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಡತದಿಂದ ಬಿಜೆಪಿ ಪದ ತೆಗೆದು ಹಾಕುವಂತೆ ಒತ್ತಾಯಿಸಿದ್ರು. ಇವರೇ ಅವ್ರು ಹೇಳ್ತಾರೆ ಬಿಡಿ, ಇನ್ನೆಷ್ಟು ಎಫ್ಐಆರ್ ಮಾನ್ಯ ಸಭಾಪತಿ ಮಾಡಿರೋದು ಇದಾದ ಬಳಿಕ ಎರಡೂ ಕಲಾಪದಲ್ಲಿ ಗದ್ದಲ ಏರ್ಪಟ್ಟಿತ್ತು. ಬಿಜೆಪಿ ಪದಾಧಿಕಾರಿ ಬಿಜೆಪಿ ಮೆಂಬರ್ ಅವರು ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣಮೃಗಗಳ ಸಾವು ಕೇಸ್ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ತಳವಾರ ಸಾಬಣ್ಣ ಪ್ರಸ್ತಾಪಿಸಿದ್ರು. ಇದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉತ್ತರಿಸಿ ಹೆಮರಾಜಿಕ್ ಸೆಪ್ಟಿಸೆಮಿಯಾ ವೈರಸ್ ಕಾರಣದಿಂದ ಮೃತಪಟ್ಟಿವೆ ಅಂತಂದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಾಬಣ್ಣ ಮೃಗಗಳ ಸಾವಿಗೆ ಸರ್ಕಾರವೇ ಹೊಣೆ ಎಂದರು. 31 ಕೃಷ್ಣ ಮೃಗಗಳು ತೀರ್ಕೊಂಡಿದ್ದು ಅರಣ್ಯಾಧಿಕಾರಿಗಳ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಅಂತ ಬಹಳ ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ಸನ್ಮಾನ್ಯ ಸಚಿವರ ಶ್ರಮದ ಬಗ್ಗೆ ಕೇಳ್ತಾ ಇಲ್ಲ, ಸನ್ಮಾನ್ಯ ಸಚಿವರ ಕ್ರಮ ಏನು ಕೈಗೊಂಡಿದೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೆ, ಅವ್ರ ವರದಿನೂ ಬಂದಿದೆ. ನಮ್ಮ ಇಲಾಖೆ ಸಿಬ್ಬಂದಿಯ ಲೋಪ ಈ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಈ ಕೃಷ್ಣ ಮೃಗಗಳು ಸತ್ತ ಮೇಲೆ ತಾವೇನು ಶ್ರಮ ಪಟ್ಟಿದ್ರಲ್ಲ, ತಮ್ಮ ಇಲಾಖೆ ಮೊದಲೇ ತೆಗೆದುಕೊಂಡಿದ್ರೆ ಇದಕ್ಕೆ ನಾವು ತಡೆಗಟ್ಟಬಹುದಿತ್ತು ಅನ್ನೋದೊಂದು ನಂದು ಪ್ರಶ್ನೆ ಇದೆ. ಎರಡನೇದಂದರೆ ಆ ಅಧಿಕಾರಿಗಳ ಮೇಲೆ ಏನೇನು ಕ್ರಮ ಕೈಗೊಂಡ್ರೆ ಮೂಕ ಪ್ರಾಣಿಗಳು ಸತ್ತಿದವು. ಅದು ಕಿತ್ತೂರು ಚೆನ್ನಮ್ಮನ ಹೆಸರಿರ್ತಕ್ಕಂಥ ಮೃಗಾಲಯ. ಆ ತಾಯಿಯ ಶಾಪ ಸರ್ಕಾರಕ್ಕೆ ತಟ್ಟೆ ತೊಡ್ತಂತ ನಾನು ನಿಮಗೆ ಈ ಮುಖಾಂತರ ಹೇಳೋಕೆ ಇಷ್ಟಪಡ್ತೇನೆ. ಸಾಂಕ್ರಾಮಿಕ ರೋಗ ಕರೋನಾ ಬರೋ ತರ ಇದು ರೋಗ ನೀವೇನು ಹೇಳ್ತಾ ಇದ್ದೀರಲ್ಲ, ಆಯ್ತು ಶಾಪ ಅಂತ ಹೇಳ್ತಾ ಇದ್ದೀರಿ. ಕರೋನಾದಲ್ಲಿ ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನ ಮೃತಪಟ್ಟಿದ್ರು, ಅದು ನೀವೇ ಕೊಲೆ ಮಾಡಿದ್ರಿ ಅಂತ ಹೇಳ್ಬೋದಾ? ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸಿ ಹುಬ್ಬಳ್ಳಿ, ಬಾಗಲಕೋಟೆ, ರಾಯಚೂರಿನಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು. ವಿಎಚ್ಪಿ, ಬಜರಂಗದಳ, ಶ್ರೀರಾಮ ಸೇನೆ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಪರಿಷತ್ನಲ್ಲಷ್ಟೇ ಸದ್ದು ಗದ್ದಲ ಕೇಳಿಬಂತು. ನಾಳೆಯಿಂದ ವಿಧಾನಸಭೆಯಲ್ಲಿ ಹಲವು ವಿಚಾರಗಳು ಪ್ರಸ್ತಾಪವಾಗಲಿದ್ದು ಸದನ ರಂಗೇರಲಿದೆ.
ಬ್ಯೂರೋ ರಿಪೋರ್ಟ್ TV9.